From Spanish. Yeah. So I won. Oh my god. ಇಲ್ಲಿ ನೋಡಿ, ಇಲ್ಲಿ ಬುಕ್ ಇದು ಓದೋದು. ಕನ್ನಡವೇ ಕನ್ನಡವೇ ಸತ್ಯ, ಸತ್ಯ, ಕನ್ನಡವೇ ಕನ್ನಡವೇ ನಿತ್ಯ. ನಿತ್ಯ. 67 ಅಂತ ಇವ್ರಿಗೆ ಏಜ್. ಎಷ್ಟು ಆಕ್ಟಿವ್ ಇದಾರೆ ನೋಡಿ. ಯಪ್ಪ, ಎಲ್ಲೋದ್ರೆ ಇಲ್ಲೇನ್ ಗೊತ್ತಾ, ಮತ್ತೆ 20 minutes ಮಸಾಜ್ 200. ಹುಚ್ಚೆ ಬಿಟ್ರಲ್ಲಪ್ಪ, ನೋಡ್ತಿದಂಗೆ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೇಶೆಟ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಾರ್ತ್ ಗೋವಾಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಾರ್ತ್ ಗೋವಾಲಿ ಒಂದು ವಿಶೇಷವಾದಂತ ಬೀಚ್ಗೆ ಹೋಗ್ತಾ ಇದ್ದೀನಿ. ಈ ಬೀಚು ಮೇಂಡ್ರಮ್ ಬೀಚ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಬ್ರಿಡ್ಜ್ ನೋಡಿ ಹೆಂಗೈತೆ. ಮಿಡಲ್ ಆಫ್ ದಿ ನೀರು ಬ್ರಿಡ್ಜ್ ಇರೋದು. ಸಖತ್ತಾಗಿದೆ. ಮೇಂಡ್ರಮ್ ಬೀಚ್ ಏನಕ್ಕೆ ಸ್ಪೆಷಲ್ ಅಂದ್ರೆ, ಆಲ್ಮೋಸ್ಟ್ ಎಲ್ಲಾ ಫಾರಿನರ್ಸ್ ಕೂಡ ಚೂಸ್ ಮಾಡೋದೆ ಮೇಂಡ್ರಮ್ ಬೀಚ್. ಯಾಕಂದ್ರೆ ಅಷ್ಟು ವಿಶಾಲವಾಗಿರುತ್ತೆ, ಅಷ್ಟು ಪೀಸ್ ಆಗಿರುತ್ತೆ. ನಾನ್ ನಿಮ್ಗೆ ಇವತ್ತು ಮೇಂಡ್ರಮ್ ಬೀಚ್ ತೋರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ ಹೆಂಗಿದೆ ಬೀಚ್. ಇನ್ನೇನ್ ಹತ್ರ ಹೋಗ್ಬೇಕು. ಎಷ್ಟು ಸಖತ್ತಾಗಿ ಹಾಕಿದ್ದಾರೆ ನೋಡಿ. ಎಲ್ಲಾ ಟೆಂಟ್ ಹಾಕ್ಬಿಟ್ಟವ್ರೆ, ಚಿಕ್ಕ ಚಿಕ್ಕ ಟೆಂಟ್ ನೋಡಿ. ಇದೆ ಮೇಂಡ್ರಮ್ ಬೀಚ್. ಹೆಂಗಿದೆ ಬೀಚ್, ಎಷ್ಟು ವಿಶಾಲವಾಗಿದೆ. ಇಲ್ಲಿ ಎಷ್ಟು ಟೆಂಟ್ ಗಳು ಹಾಕಿದ್ದಾರೆ ಅಂದ್ರೆ ನೋಡಿ, ಫುಲ್ ಟೆಂಟ್ ಗಳು ಹಾಕಿದ್ದಾರೆ. ನಿಮ್ಗೆ ಗೋವಾದಲ್ಲಿ ನಾರ್ತ್ ಸೈಡ್ ಫಾರಿನರ್ಸ್ ಇರೋ ಬೀಚ್ ಅಂದ್ರೆ ಒಂದು ಮ್ಯಾಂಡ್ರಮ್, ಇನ್ನೊಂದು ಆರಂಬೋಲು. ಈ ಎರಡು ಬೀಚ್ ಅಲ್ಲಿ ನಾವು ಆರಾಮಾಗಿ ಫಾರಿನರ್ಸ್ ನ ನೋಡ್ಬೋದು. ಇಲ್ಲಿ ಒಂದು ಪ್ಯಾರಾಶೂಟ್ ಹಾಕ್ತಾ ಇದಾರೆ. ಪ್ಯಾರಾಶೂಟಾ ನಾಟ್ಸ್ ಅಂತ ಕರೀತಾರೆ ಗಾಳಿಗೆ. ಓಕೆ. ಸೊ ಆ ನಾಟ್ಸ್ ಬಂದ್ಬಿಟ್ಟು ಒಂದು 12 ನಾಟ್ಸ್ ಬೇಕೇ ಬೇಕು. ಸೊ 12 ನಾಟ್ಸ್, 13 ನಾಟ್ಸ್. ಸೊ ಕೈಟು ವೇರಿ ಆಗುತ್ತೆ. ಇದು 17 ಇಂಚ್ ಕೈಟು. 10 ನಾಟ್ಸ್ ಕೈಟು 10 ಇಂಚ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ 9 ಇಂಚ್ ಇಂದ ಈ ತರ ಸ್ಟಾರ್ಟ್ ಆಗುತ್ತೆ. ಸೊ ಗಾಳಿ ಇಲ್ಲ ಇವತ್ತು ನಮ್ಗೆ. ಸೊ ಅದ್ರ ಇಲ್ಲ ಅಂದ್ರೆ ಓಡಿಸಬಹುದು. ಅದು ಹೊತ್ಕೊಂಡು ಕೈಟ್ ಇಟ್ಕೊಂಡು ಕೆಳಗಡೆ ಕಾಲಿಗೆ ಬೋರ್ಡ್ ಹಾಕೊಂಡು ಯೂಶಲಿ ಹೋಗ್ತಾರೆ ಒಳಗಡೆ. ಸೊ ಇದೊಂದು ವಾಟರ್ ಸ್ಪೋರ್ಟ್. ಇದು ಕೈಟ್ ಸರ್ಫಿಂಗ್ ಅಂತ ವಾಟರ್ ಸ್ಪೋರ್ಟ್. ಇದು ಜಾಸ್ತಿ ಗಾಳಿ ಬಂದ್ರೆ ಆರದದು. ಇವಾಗ ಅವ್ ಲೆವೆಲ್ ಅರ್ಥ ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ಹೋಯ್ತು ಟಾಪ್ ಹೋಯ್ತು. ಅಲ್ಲಿ ನೋಡಿ, ಒಬ್ಬ ಮನುಷ್ಯ ಇಟ್ಕೊಂಡಿದ್ದಾರೆ. ಬಿತ್ತ ಅನ್ಸುತ್ತೆ ತಿರ್ಗಾ. ಬಿತ್ತು ನೋಡಿ, ಇಷ್ಟು ಪೀಸಾಗಿ ಮಲ್ಕೊಂಡ್ಬಿಟ್ಟವ್ರೆ ಮಳ್ಳ ಹಾಕೊಂಡು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಈ ಬೀಚ್ ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ ರೆಸ್ಟ್ ಮಾಡೋದಕ್ಕೆ, ಪೀಸ್ ಆಗಿ ಗಾಳಿ ತಗೊಳೋದಕ್ಕೆ. ಮತ್ತೆ ನಿಮ್ಗೆ ಈ ತರ ಹಾಕ್ಬಿಟ್ಟಿರ್ತಾರೆ ನೋಡಿ, ಹಿಂಗೆ ರೂಫ್ ತರ ಹಾಕಿರ್ತಾರೆ. ಬಿಸಿಲು ಯಾವುದೇ ಕಾರಣಕ್ಕೂ ಬೀಳಲ್ಲ. ಇಲ್ಲಿ ನೋಡಿ, ಹಿಂಗೆ ಪ್ರತಿಯೊಂದು ಕಡೆನೂ ಹಿಂಗಿರುತ್ತೆ. ಆರಾಮಾಗಿ ನಿದ್ದೆ ಮಾಡ್ಬೋದು, ಬಿಸಿಲು ಬೀಳಲ್ಲ. ನೋಡಿ, ಅಲ್ಲೇ ಮುಂದೆನೆ ಸಮುದ್ರ. ನಿಮ್ಗೆ ಡಿಸ್ಟೆನ್ಸ್ಗೂ ಇರುತ್ತೆ ಈ ತರ ಕಾಟೇಜ್. ಸೊ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಫುಲ್ ಇದೆ, ಆಲ್ಮೋಸ್ಟ್ ಸೀ ಫುಲ್ಲು ನೋಡಿ, ನೋಡ್ಬೋದು. ಎಲ್ಲಾ ಕಡೆನೂ ಇರುತ್ತೆ, ನೋ ಪ್ರಾಬ್ಲಮ್. No, not the sit here to get photo is saying 50 rupees. What bro? Your shop is that? This is your shop? All shops. My shop? No, I am not working. I am massage man. Oh, okay. Massage. Yeah. How is the going work? Massage work. How much you charge for massage? Massage 200. 200. 20 minutes. 20 minutes massage 200. ಓ, ಇವರು ಕೈ ಕಾಲು ತಲೆ ಎಲ್ಲ ಮಸಾಜ್ ಮಾಡ್ತಾರೆ. 200 ರೂಪಾಯಿ ಅಂತೆ. 20 minutes. Okay. Okay. How much you earn a day? Maybe 400, 600. Only 3 massage. Okay. ಒಂದೊಂದ್ ದಿನ 200, 300, 400 ರೂಪಾಯಿ. No customer. There. What they don't want massage it seems. Okay. ನೀಟಾಗಿ ಹಾಕಿದಾರೆ ನೋಡಿ. ಎಲ್ಲ ಟೆಂಟ್ ಗಳು ಹಾಕಿ, ಚಿಕ್ಕ ಟೆಂಟ್ ಹಾಕಿ ಆರಾಮಾಗಿ ಪೀಸ್ ಆಗಿ ಎಲ್ಲಾರು ನೆಮ್ಮದಿಯಾಗಿ ಮಸಾಜ್ ಮಾಡಿಸ್ಕೊಳ್ಬೋದು. ಆರಾಮಾಗಿ ತಿರ್ಗಾಡ್ಬೋದು. ಎಲ್ಲೋದ್ರೆ ಇಲ್ಲೇನ್ ಗೊತ್ತಾ, ಮತ್ತೆ
ಟ್ಯಾಟೂ ಹಾಕ್ಸ್ಕೊಳ್ಳಿ, ಮಸಾಜ್ ಮಾಡ್ತೀವಿ, ಮತ್ತೆ ಅದು ಇದು ಅಂದ್ಬಿಟ್ಟು ಫಾರಿನರ್ಸ್ ತಲೆ ತಿಂತಾರೆ. ಸೊ ಫಾರಿನರ್ಸ್ಗೆ ಅದು ಯಾವ್ದು ಇಷ್ಟ ಆಗಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಫುಲ್ ದೂರ ಹೋಗಿ ಅಲ್ಲನ ಮಳ್ಳು ಈ ತರ ಒಂದೆರಡು ಇರುತ್ತಲ್ಲ ಅಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಈಗ ಫುಲ್ ಮುಚ್ಚಿಬಿಡ್ತಾರಾ, ಮಣ್ಣು ಹಾಕ್ಬಿಡ್ತಾರಾ, ಅಷ್ಟೇ ಹೋಗ್ ಬರ್ತೀರಾ? ಬಾವ ಕೇಳ್ದ ಅಂತ ಹೇಳು, ಹೋಗ್ ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಹೋಗ್ ಬಾ. ಹೊಸಪೇಟೆಯಿಂದ ಜೀವಂತ ಸಮಾಧಿ ಮಾಡ್ಬಿಟ್ರಿ ಅವ್ರನ್ನ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟೆ. ರೆಸ್ಟ್ ಇನ್ ಪೀಸ್ ಅಂತೆ. ಮುಚ್ಚೆ ಬಿಟ್ರಲ್ಲಪ್ಪ, ನೋಡ್ತಿದಂಗೆ. ಮುಚ್ಚೆ. ಅಷ್ಟೇ ಕಣ್ರಿ ಗೋವಾ ಬಂದ್ಬಿಡ್ಲಿ. ಇಲ್ಲಿ ನೋಡ್ರಿ ಒಬ್ರು ಮಲ್ಕೊಂಡ್ಬಿಟ್ಟವ್ರೆ ಆರಾಮಾಗಿ. ಓ ಹಾಯ್ ಸರ್. Hello. How are you? You look so cool. Traveling? Yeah, sir. I'm traveling. Can I sit? Yeah, sure. Yes. Oh my. Okay, what's your name, sir? Pascal. Bhaskar. Pascal. Okay. Yeah, I have a challenge for you. Like, I will guess where are you from? France. Where? Oh no, you should not say. I need to guess. You're from France. Yes. Okay, you came for an holiday vacation or Yeah, holiday. only single? No, with family. With family. Oh, then you are sitting single here. Oh, why? Because they swim. Oh, they went for swim. Okay. Oh, can I see your age? Can I guess? You know, you should not say. I will guess. Okay. Okay. You give me some options like 20 to 30, 30 to 40, like that. You should give me option. Yes. 10 to 20. ಇದೆಲ್ಲ ಕಲ್ಪನೆಲೇ ಇರ್ಲಿ. Tell me your real age, sir. 6, 7. 67. Are you joking or real? No? 67 ಅಂತ ಇವ್ರಿಗೆ ಏಜ್ ಎಷ್ಟು ಆಕ್ಟಿವ್ ಇದಾರೆ ನೋಡಿ ಯಪ್ಪ. 67 and you are active this much. Cool. Cool. How is this? Is this by the environment or food? Life. Good life. What do you earn for living? I'm not working anymore, but I have a guest house in France. Oh, I have a guest house in France. Then you'll get monthly rent easily. Okay, then now, sir, what is the France? What they say, rupees or dollars for money? Euro. Okay, ಅವ್ರದ್ದು ಫ್ರಾನ್ಸ್ ಅಲ್ಲಿ ಯೂರೋ ಅಂತ ಕರೀತಾರಂತೆ. ಅಂದ್ರೆ ನಮ್ಗೆ ಹೇಗೆ US ಅಲ್ಲಿ ಡಾಲರ್ಸ್ ಇದೆ, ನಮ್ಗೆ ರುಪೀಸ್ ಇದೆ, ಹಂಗೆ ಯೂರೋ. ಓಕೆ, ಸರ್ಗೆ ಇವಾಗ ನಾವು ಒಂದು ವರ್ಡ್ ಅನ್ನ ಕನ್ನಡ ಕಳಿಸ್ತಾ ಇದ್ರೆ ಹೇಗೆ? ಕರ್ನಾಟಕದಿಂದ ಬಂದು ಫ್ರೆಂಡ್ಸ್ ಅವ್ರಿಗೆ ಒಂದನ ಕನ್ನಡ ವರ್ಡ್ ಕಳ್ಸೋಣ. ಓಕೆನಾ? ಏನ್ ಕಳ್ಸೋಣ? Sir, I will teach you my language. You should tell that, okay? You should just repeat, okay? Okay. ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಯಾ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಗುಡ್, ನೈಸ್ ಟು ಮೀಟ್ ಯು ಸರ್. Yeah, nice to meet you. ಏನ್ ಎನರ್ಜಿ ಗುರು ಸರ್ಗಂತೂ. ಯಪ್ಪ, ಹೇಳದ್ನಲ್ಲ, ಈ ಬೀಚ್ ಒಂಥರ ಪೀಸ್ ಆಗಿರುತ್ತೆ, ಏನ್ ತೊಂದ್ರೆ ಇರೋದಿಲ್ಲ, ಆರಾಮಾಗಿ ಇದ್ ಮಾಡ್ಬೋದು. ಇಲ್ಲೊಬ್ರು ಮೇಡಮ್ ಅವ್ರು ಕೂತಿದ್ದಾರೆ, ಟ್ರೈ ಮಾಡೋಣ. ಫಸ್ಟ್ ಟೈಮ್ ಒಬ್ರು ಲೇಡೀಸ್ ನ ಮಾತಾಡ್ಸಿ ಟ್ರೈ ಮಾಡೋಣ, ನೋಡೋಣ. ಹಾಯ್ ಮ್ಯಾಮ್. Hello. Can I speak with you for minutes? Yes. Thank you. Oh, this is a phone. Yeah, book. Yeah. Oh, this is book. Oh my God. ಇಲ್ಲಿ ನೋಡಿ, ಇಲ್ಲಿ ಬುಕ್ ಇದು ಓದೋದು. A lot of books inside. Yeah. Thousand books. Like it is like touch screen. Yeah. Okay. So. Oh, this is English only. English or ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಇದೆ. ಆಕ್ಚುಲಿ ನನ್ಗೆ ಗೊತ್ತಾಯ್ತಂದ್ರೆ, ನಾವು ವರ್ಕ್ ಮಾಡೋ ಕಂಪ್ನಿಲಿ, ಇನ್ ಅವರ್ ಕಂಪ್ನಿ ವಿಲ್ ಸೆಂಡ್ ಸಮ್ ಲೆಟರ್ಸ್ ಫಾರ್ ಕ್ಯಾಲಿಫೋರ್ನಿಯಾ ಇನ್ ಸ್ಪ್ಯಾನಿಷ್. ಸೊ ಐ ಕ್ಯಾನ್ ಐಡೆಂಟಿಫೈ ದಿಸ್ ಲ್ಯಾಂಗ್ವೇಜ್. ಇದು ನೋಡಿ ಹೆಂಗಿದೆ. ಯಾ, ಕ್ಯಾಲಿಫೋರ್ನಿಯಾ in US. ಯಾ, US ಮ್ಯಾಮ್, US ಕರೆಕ್ಟ್. ಇದು ನೋಡಿ ಹೆಂಗಿದೆ, ಬುಕ್ ಅಂತೆ ಇದು. ಒಂದೊಂದೇ ಪೇಜ್ ಮೂವ್ ಮಾಡ್ಕೊಂಡು ಓದ್ಬೋದು. ಓಕೆ ಮ್ಯಾಮ್, ಗುಡ್ ಟು ಸಿ ದಟ್ ಯು ಆರ್ ರೀಡಿಂಗ್ ಎ ಬುಕ್ ಇನ್ ಎನ್ ಒಕೇಶನ್. ಅಯ್ಯಯ್ಯಯ್ಯೋ ನಗ್ತಾವಳ. I have a small challenge, like I will guess where are you from. Okay, you should give me two options. Okay. I give you Italian Italian or Spanish.
ಇದು ಹೇಳದ್ನಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಯು ಆರ್ ಫ್ರಮ್ ಸ್ಪ್ಯಾನಿಷ್. Yeah. So I won. What do you do for living, ma'am? I work in a small business Small business. on the beach. Beach only or Spanish beach? It's Spanish beach, selling drinks and food and Okay, okay. like this. Only in season in summertime in Spain, close to Spain. Barcelona. ಸೊ ಇವರು ಸ್ಪೇನ್ ನಲ್ಲಿ ಸಿ ಇದೆಯಲ್ಲ, ಬೀಚ್ ಇದೆಯಲ್ಲ, ಅದ್ರ ಅಕ್ಕಪಕ್ಕದಲ್ಲಿ ಇವರು ಜ್ಯೂಸ್ ಆಗಿರ್ಬೋದು, ಈ ತರ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಈ ತರ ಎಲ್ಲ ಮಾರ್ತಾರಂತೆ. ಸೊ ಯು ಆರ್ ಹಿಯರ್ ಫಾರ್ ಎ ವೆಕೇಶನ್? Yes, I'm here for vacation, but yeah, now finish vacation last day. Last day. You single? You came in single? No, my boyfriend is flying today. Boyfriend. Yeah, and me, my flight is tomorrow. Okay, okay. Flight is tomorrow. You are. Yeah, and today is my first day alone. Okay, okay. You are enjoyed with your boyfriend last day? Oh, a lot. We enjoy a lot here in all Goa for 20 days or 25 days. 25 days you came here for All vacation. Goa. Okay, okay. Very nice. Okay. So I won the challenge. So I will teach you one Kannada word which we speak. Okay, You should say, okay? okay. ಯಾವ ಕನ್ನಡ ಪದ ಹೇಳ್ಕೊಡೋಣ? ಕನ್ನಡವೇ Kannadave, ಸತ್ಯ, Satya, ಕನ್ನಡವೇ Kannadave, ನಿತ್ಯ. Nitya. ಸೂಪರ್ ಕೂಲ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಥ್ಯಾಂಕ್ ಯು ಮ್ಯಾಮ್, ನೈಸ್ ಮೀಟಿಂಗ್ ಯು. Thank you so much. ಎಸ್, Nice to meet you. ಆಲ್ಕೋಹಾಲ್ ಆಗಿರ್ಬೋದು, ಸಿಗರೇಟ್, ಬೀಡಿ, ಇನ್ನ ಏನೇನ್ ಅವ್ರಿಗಿದೆ ಚಟ ಎಲ್ಲಾನು ಕೂಡ ಇಲ್ಲೇನೆ ಅವ್ರಿಗೆ ಪ್ರತಿಯೊಂದು ಅಂಗಡಿಗಳಿಂದಾನು ಅವ್ರಿಗೆ ಇಷ್ಟಿಷ್ಟ ಅಂತ ಟೆಂಟ್ ಹಾಕೊಟ್ಟಿರ್ತಾರೆ. ನೋಡಿ ಇಲ್ಲಿ ನೋಡ್ತಿದ್ರಲ್ಲ, ಈ ಟೆಂಟ್ ಗಳಿಗೆ ಅಲ್ಲಿ ಅಂಗಡಿಗಳಿದೆ ನೋಡಿ ಹಿಂದೆಗಡೆ ಈ ತರ. ಆ ಟೆಂಟ್ ಅವರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸಪ್ಲೈ ಮಾಡ್ತಾರೆ, ಏನ್ ಬೇಕು ನಿಮ್ಗೆ, ಎಣ್ಣೆ, ಸಿಗರೇಟು, ಏನೇನ್ ಹ್ಯಾಬಿಟ್ಸ್ ಇದೆ ಎಲ್ಲಾನು ಸಪ್ಲೈ ಮಾಡ್ತಾರೆ. ಹಿಂಗೆ ಆರಾಮಾಗಿ ಅವರ ಹ್ಯಾಪಿ ಟೈಮ್ ನ ಸ್ಪೆಂಡ್ ಮಾಡ್ತಾರೆ. ಇಲ್ಲಿಗೆ ಮ್ಯಾಂಡ್ರಮ್ ಬೀಚ್ ಮುಗೀತು. ಯಾರೆಲ್ಲ ಗೋವಾಗ್ ಬರ್ತೀರಾ, ನಾರ್ತ್ ಸೈಡ್ ಗೋವಾಗ್ ಬಂದ್ರೆ ಮ್ಯಾಂಡ್ರಮ್ ಬೀಚ್ ನ ಒಂದ್ಸತಿ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ಗೋವಾ ವಿಡಿಯೋ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್.